Hello dear students, today we start a new chapter on controlling. Chapter number 8 ಅಂದರೆ ಏನ್ರಿ ನಿಯಂತ್ರಿಸುವಿಕೆ. ಇದು ಒಂದು ನಿಮ್ಮ 8ನೇ ಚಾಪ್ಟರ್ ಆಗಿತ್ತು. ನಿಯಂತ್ರಿಸುವಿಕೆ ಒಳಗೆ ನಾವು ಈ ಒಂದು ಚಾಪ್ಟರ್ ಒಳಗೆ ಏನಪ್ಪ ಅಂತಂದ್ರೆ ಕಾನ್ಸೆಪ್ಟ್ ಆಫ್ ಕಂಟ್ರೋಲಿಂಗ್ ಅಂದರೆ ಕಂಟ್ರೋಲಿಂಗ್ನ ಪರಿಚಯ ಅವ್ರಿ ಅದರ ಒಂದು ಯಾವ ರೀತಿ ಇರ್ತಕ್ಕಂಥ ನೇಚರ್ ಇದೆ, ಇಂಪಾರ್ಟೆನ್ಸ್ ಇದೆ ಅವ್ರಿ ಅವುಗಳನ್ನ ಯಾವ ರೀತಿ ಮಾಡ್ತೀವಿ. ಅದರ ನಂತರ ದ ರಿಲೇಷನ್ಶಿಪ್ ಬಿಟ್ವೀನ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅಂತ ಹೇಳ್ತೀವಿ. ಅಂದರೆ ಅಲ್ಲಿರ್ತಕ್ಕಂಥ ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆಯ ಸಂಬಂಧಗಳೇನದಾವೆ. ಆಮೇಲೆ ಕಂಟ್ರೋಲಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ, ಅಂದರೆ ನಿಯಂತ್ರಿಸುವಿಕೆಯ ಪ್ರಕ್ರಿಯೆ ಅಥವಾ ಪ್ರಕ್ರಿಯೆ ಹಂತಗಳಂತ ಕರಿತೀವಿ. ಅದರ ನಂತರ ಟೆಕ್ನಿಕ್ಸ್ ಆಫ್ ಮ್ಯಾನೇಜರಿಯಲ್ ಕಂಟ್ರೋಲ್ ಅಂತಂದರೆ ನಿಯಂತ್ರಿಸುವಿಕೆಯ ನಿರ್ವಹಣಾ ತಂತ್ರಗಾರಿಕೆಗಳಂತ ಕರಿತೀವಿ. ಅವ್ರಿ ಇಲ್ಲೇ ಕಂಟ್ರೋಲಿಂಗ್ ಅಂತಕ್ಕಂಥದ್ದು ನಿರ್ವಹಣೆಯ ಕೊನೆಯ ಏನ್ರಿ ಕಾರ್ಯವಾಗಿದೆ ಅಂತ ಹೇಳ್ಬೋದು. ಅಥವಾ ಏನ್ರಿ ಕಂಟ್ರೋಲಿಂಗ್ ಈಸ್ ದ ಲಾಸ್ಟ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲಸ ಅಥವಾ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ನಡೆದಿದೆಯೋ ಇಲ್ವೋ ಅನ್ನೋದನ್ನು ಮೌಲ್ಯೀಕರಿಸ್ತಕ್ಕಂಥದ್ದು. ಅದಕ್ಕೆ ಹೆಂಗೆ ಕರಿತೀವಿ ಇಲ್ಲಿ ನಿಯಂತ್ರಿಸುವಿಕೆ ಅಥವಾ ಕಂಟ್ರೋಲಿಂಗ್ ಅಂತ ಕರಿತೀವಿ. ಕಂಟ್ರೋಲಿಂಗ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ಇವ್ಯಾಲ್ಯುವೇಷನ್ ಅಂದರೆ ಆ್ಯಂಡ್ ಅಸೆಸ್ಮೆಂಟ್ ಆಫ್ ದ ವರ್ಕ್ ಡನ್. ಅಂದರೆ ಕೊಟ್ಟಿರ್ತಕ್ಕಂಥ ಕಾರ್ಯ ಮುಗಿದಿದೆ ಇಲ್ಲೋ ಅವ್ರಿ ಅಲ್ಲಿ ಪ್ರೊಸೆಸ್ ಆಫ್ ಇವ್ಯಾಲ್ಯುಯೇಷನ್ ಅಂತ ಆಯ್ತು ಅಂದರೆ ಮೌಲ್ಯೀಕರಣಗೊಳಿಸುವುದು. ಅವ್ರಿ ಅಂಡರ್ ದ ಪ್ರೊಸೆಸ್ ಆಫ್ ಕಂಟ್ರೋಲಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಸೆಟ್ ಬೈ ವೇರಿಯಸ್ ಟಾಸ್ಕ್ಸ್ ಟು ಆ್ಯಂಡ್ ಆ್ಯಕ್ಟಿವಿಟೀಸ್. ಅಲ್ಲಿ ನಡೀತಕ್ಕಂಥ ಘಟನೆಗಳಿಗೂ ಚಟುವಟಿಕೆಗಳಿಗೂ ಅದರದ್ದೇ ಆಗಿರ್ತಕ್ಕಂಥ ಶಿಷ್ಟೆಗಳನ್ನು ಅಂತ ಹೇಳ್ತೀವಿ, ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಅವುಗಳನ್ನು ಫಾಲೋ ಅಪ್ ಮಾಡಿದಾರೋ ಇಲ್ಲೋ ಅವ್ರಿಗೆ ಸಂಸ್ಥೆ ಒಳಗೆ ಅವುಗಳನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಅಂತಲೂ ಕೂಡ ಕರಿತೀವಿ. ಇಲ್ಲೇ ಇದರ ನಂತರ ಬರ್ತಕ್ಕಂಥದ್ದು ಇನ್ನೂ ಒಂದು ಭಾಗ ನೋಡ್ತೀವಿ. ಅವ್ರಿಗೆ ಡಿವಿಯೇಷನ್ಸ್ ಫ್ರಾಮ್ ದ ಸೆಟ್ ಆಫ್ ಟಾರ್ಗೆಟ್ಸ್ ಆರ್ ಐಡೆಂಟಿಫೈಡ್ ಆ್ಯಂಡ್ ಕರೆಕ್ಟಿವ್ ಆ್ಯಕ್ಷನ್ ಟು ಆರ್ ಡಿಕ್ಲೇರ್ಡ್ ಅಂತ ಹೇಳ್ತೀವಿ. ಹೌದಾ. ಇದರ ನಂತರ thus controlling refers to the process of ensuring that the various activities and tasks in the organization are carried out according to the predefined goals and objectives ante. It ensures that deviations, if any, identified and appropriate corrective action is taken ಅಂತ ಕರಿತೀವಿ. ಅಂತಂದ್ರೆ ಏನ್ರಿ ಇಲ್ಲಿರ್ತಕ್ಕಂಥ ನಿಯಂತ್ರಿಸುವಿಕೆ ಒಂದು ಪ್ರಕ್ರಿಯೆಯಾಗಿತ್ತು. ಯೋಜನೆಗಳಿಗೆ ಅನುಗುಣವಾಗಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಕಾರ್ಯನಿರ್ವಹಿಸುತ್ತದೆಯೋ ಇಲ್ಲವೇ ಎಂಬುದನ್ನು ಖಚಿತಗೊಳಿಸುವುದು ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತೀವಿ. ಅವ್ರಿಗೆ ಇದ್ರ ಮುಖಾಂತರ ಇವುಗಳನ್ನು ತಿಳ್ಕೊತಕ್ಕಂಥದ್ದು ಇಲ್ಲೇ ಕಂಟ್ರೋಲಿಂಗ್ ಮೀನ್ಸ್ ಅಂತ ಹೇಳ್ತೀವಿ. ಅಂದರೆ ಕಂಟ್ರೋಲಿಂಗ್ ಅಂದರೆ ಏನು ಅಂತ ನಿಯಂತ್ರಿಸುವಿಕೆ ಅಂತಂದ್ರೆ ಇಲ್ಲ ಎನ್ಶೂರಿಂಗ್ ದಟ್ ದ ಆ್ಯಕ್ಟಿವಿಟೀಸ್ ಆನ್ ಆರ್ಗನೈಸೇಷನ್ಸ್ ಆರ್ ಪರ್ಫಾರ್ಮ್ಡ್ ಆ್ಯಸ್ ಪರ್ ದ ಪ್ಲ್ಯಾನ್ಸ್. ಸಂಸ್ಥೆಯ ಒಳಗಿನ ಚಟುವಟಿಕೆಗಳು ಅವರು ಯೋಜಿಸಿದಂತೆ ನಡೆಯಕತ್ತವೋ ಇಲ್ಲೋ ಅದನ್ನು ತಿಳ್ಕೊಳ್ತಕ್ಕಂಥದ್ದು. ಕಂಟ್ರೋಲಿಂಗ್ ಆಲ್ಸೋ ಎನ್ಶೂರ್ಸ್ ದ್ಯಾಟ್ ಆ್ಯನ್ ಆರ್ಗನೈಸೇಷನ್ ರಿಸೋರ್ಸಸ್ ಆರ್ ಬೀಯಿಂಗ್ ಎಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಫಾರ್ ದ ಅಚೀವ್ಮೆಂಟ್ ಆಫ್ ಪ್ರೀಡಿಟರ್ಮೈನ್ಡ್ ಗೋಲ್ಸ್. ಪೂರ್ವ ನಿರ್ಧರಿತವಾಗಿರ್ತಕ್ಕಂಥ ಗುರಿ ಮತ್ತು ಉದ್ದೇಶಗಳನ್ನು ಸಂಸ್ಥೆಯ ಉದ್ದೇಶಗಳನ್ನು ಇಲ್ಲೇ ಸಾಗರಪಡಿಸ್ತಕ್ಕಂಥದ್ದು ಇವುಗಳನ್ನು ನೋಡ್ತಕ್ಕಂಥದ್ದು ಇಲ್ಲೇನು ಮಾಡ್ತೀವಿ ಕಂಟ್ರೋಲ್ ಮುಖಾಂತರ ನೋಡ್ತೀವಿ. ಅಂದರೆ ಸಂಸ್ಥೆಯ ಗುರಿ ಉದ್ದೇಶಗಳನ್ನು ಈಡೇರಿಸೋ ಸಂಬಂಧ ಅವ್ರಿಗೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಅವ್ರಿಗೆ ದಕ್ಷತೆಯಿಂದ ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕತ್ತಾರೋ ಇಲ್ಲೋ ಅವುಗಳನ್ನು ನೋಡ್ಕೊಳ್ತಕ್ಕಂಥದ್ದು. ದಸ್ ಅ ಗೋಲ್ ಓರಿಯೆಂಟೆಡ್ ಫಂಕ್ಷನ್. ಇದು ಕೂಡ ಏನಂತ ಗುರಿಗಳನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಕಾರ್ಯವಾಗಿದೆ, ಗುರಿಗಳನ್ನು ಸಾಧಿಸ್ತಕ್ಕಂಥ ಒಂದು ಕಾರ್ಯ ಆಗಿದೆ ಅಂತಲೂ ಕೂಡ ಏನು ಮಾಡ್ತೀವಿ ನಿರ್ದೇಶಿಸುವಿಕೆಯನ್ನು ನೀಡ್ತಕ್ಕಂಥದ್ದು. ಇದರ ನಂತರ ಬರ್ತಕ್ಕಂಥದ್ದು ಕಂಟ್ರೋಲಿಂಗ್ ಈಸ್ ದ ಪ್ರೊಸೆಸ್ ಆಫ್ ಎನ್ಶೋರಿಂಗ್ ದ್ಯಾಟ್ ಆ್ಯಕ್ಚುವಲ್ ಆ್ಯಕ್ಟಿವಿಟೀಸ್ ಕನ್ಫರ್ಮ್ ಟು ಪ್ಲ್ಯಾನ್ಡ್ ಆ್ಯಕ್ಟಿವಿಟೀಸ್. ಅಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಗಳು ಮತ್ತು ಯೋಜಿಸ್ತಕ್ಕಂಥ ಕಾರ್ಯಗಳು ಎರಡೂ ನಡೆದಾವೋ ಇಲ್ಲೋ ಅವುಗಳನ್ನು ನೋಡ್ತಕ್ಕಂಥದ್ದು. ಕಂಟ್ರೋಲಿಂಗ್ ಮೀನ್ಸ್ ದ ಪ್ರೊಸೆಸ್ ಆಫ್ ಗ್ಯಾದರಿಂಗ್ ಆ್ಯಂಡ್ feedback information about performance so that decision makers can compare actual results and decide what to do about any apparent descriptions or problems ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರಕ್ರಿಯೆ ಹಂತದೊಳಗೆ ಅಲ್ಲಿರ್ತಕ್ಕಂಥವ್ರು ಗ್ಯಾದರಿಂಗ್ ಆ್ಯಂಡ್ ಫೀಡ್ಬ್ಯಾಕ್ ಇನ್ಫಾರ್ಮೇಷನ್ ಅಬೌಟ್ ಪರ್ಫಾರ್ಮೆನ್ಸ್ ಅಲ್ಲಿರ್ತಕ್ಕಂಥ ದಕ್ಷತೆ ಬಗ್ಗೆ ಏನು ಮಾಡ್ತಾರೆ ಇಲ್ಲಿ ಮಾಹಿತಿ ಅಥವಾ ಫೀಡ್ಬ್ಯಾಕ್ ಅಂತ ಕರಿತೀವಿ. ಆದರೆ
ದ್ಯಾಟ್ ದ ಡಿಸಿಷನ್ ಮೇಕರ್ಸ್ ಕ್ಯಾನ್ ಬಿ ಕಂಪೇರ್, ಅಂದರೆ ಅಲ್ಲಿರ್ತಕ್ಕಂಥವ್ರು ಕಂಪೇರ್ ಮಾಡ್ತಾರೆ ಆ್ಯಕ್ಚುಯಲ್ ರಿಸಲ್ಟ್ಸಲ್ಲಿದೆ ಅಂದರೆ ವಾಟ್ ಡಿಸೈಡ್ ಟು ಅಬೌಟ್ ಎನಿ ಅಪ್ರೆಂಟೆಡ್ ಡಿಸ್ಕ್ರಿಪ್ಷನ್ಸ್ ಆರ್ ಪ್ರಾಬ್ಲಮ್ಸ್. ಅಲ್ಲಿರ್ತಕ್ಕಂಥ ತೊಂದರೆಗಳೇನಾದರೂ ಇದ್ವಾ ಡಿಸ್ಕ್ರಿಪ್ಷನ್ಸ್ ಇದ್ವು ಅಂತಂದ್ರೆ ಅವುಗಳನ್ನು ಸಾಲ್ವ್ ಮಾಡ್ತಕ್ಕಂಥದ್ದು. ಅದು ಎದ್ರ ಮುಖಾಂತರ ಮಾಡ್ತೀವಿ ನಾವಿಲ್ಲೇ ಕಂಟ್ರೋಲಿಂಗ್ ಮುಖಾಂತರ ಮಾಡ್ತಕ್ಕಂಥದ್ದು ಅಂತೇಳಿ ಕರಿತೀವಿ. ಇಲ್ಲೇ ಇದರ ನಂತರ ನೀವು ನೋಡ್ತಕ್ಕಂಥದ್ದು ನಿಯಂತ್ರಿಸಲಿಕ್ಕೆ ಏನ್ರಿ ನೈಜ ಕಾರ್ಯದಕ್ಷತೆಯನ್ನು ಅಳೆಯುವ ಯೋಜನೆಗಳಲ್ಲಿರುವ ಶಿಷ್ಟ ಅಥವಾ ಪದ್ಧತಿ ಅಂತ ಹೇಳ್ತೀವಿ. ಹೋಲಿಸುವ ವ್ಯತ್ಯಾಸಗಳನ್ನು ಗುರುತಿಸುವ ಹಾಗೂ ಗುರುತಿಸದ ವ್ಯತ್ಯಾಸಗಳನ್ನು ಸರಿಪಡಿಸುವ ಮೂಲಕ ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸುವುದಾಗಿದೆ ಅಂತ ಕರಿತೀವಿ. ಅರ್ಥ ಆಗುತ್ತೆ ಹಂಗಾರ ಇದ್ರ ಮುಖಾಂತರ ಅವುಗಳನ್ನು ನೋಡ್ತಕ್ಕಂಥದ್ದು. ಇಲ್ಲೇ ನಿಯಂತ್ರಿಸುವಿಕೆಯ ಮಹತ್ವ ಅಂತ ಕರಿತೀವಿ. ಇಲ್ಲೇ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಅಂದ್ರೆ ಅಕಾಂಪ್ಲಿಷಿಂಗ್ ಆರ್ಗನೈಸೇಷನ್ ಗೋಲ್ಸ್ ಅಂತ ಹೇಳ್ತೀವಿ. ಜಡ್ಜಿಂಗ್ ಅಕ್ಯುರಸಿ ಆಫ್ ಸ್ಟ್ಯಾಂಡರ್ಡ್ಸ್, ಮೇಕಿಂಗ್ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್, ಇಂಪ್ರೂವಿಂಗ್ ಎಂಪ್ಲಾಯಿ ಮೋಟಿವೇಶನ್, ಎನ್ಶೂರಿಂಗ್ ಆರ್ಡರ್ ಆ್ಯಂಡ್ ಡಿಸಿಪ್ಲಿನ್ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥದ್ದು ನಿರ್ವಹಣೆಯ ಮಹತ್ವ ಅಂತ ಹೇಳ್ತೀವಿ. ನಿರ್ವಹಣೆಯ ಅನಿವಾರ್ಯ ಕಾರ್ಯವಾಗಿದೆ. ನಿಯಂತ್ರಣ ಇರದಿದ್ದರೆ ಉತ್ತಮ ಯೋಜನೆಗಳು ವ್ಯರ್ಥವಾಗುತ್ತಿದ್ದವು. ಅಂದ್ರೆ ಸಂಘಟನಾತ್ಮಕ ಗುರಿಗಳನ್ನು ಸಾಧಿಸ್ತಕ್ಕಂಥದ್ದು ಅಂತ ಕೂಡ ಕರಿತೀವಿ. ಅಚೀವ್ಮೆಂಟ್ ಗೋಲ್ಸ್ ಅಂತ ಕರಿತೀವಿ. ಹೌದ್ರಿ, ಅಚೀವಿಂಗ್ ಗೋಲ್ಸ್ ಅಂತ ಹೇಳ್ತೀವಿ. ಕಂಟ್ರೋಲಿಂಗ್ ಎನ್ಶ್ಯೂರ್ಸ್ ದ್ಯಾಟ್ ದ ವೇರಿಯಸ್ ಆ್ಯಕ್ಟಿವಿಟೀಸ್ ಆರ್ ಕ್ಯಾರಿಡ್ ಔಟ್ ಕರೆಕ್ಟ್ಲಿ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ಸ್. ಅಂದ್ರೆ ಯೋಜನೆಗಳಿಗೆ ತಕ್ಕಾಗಿ ಏನ್ರಿ ಕಾರ್ಯಗಳು ನಡೀತಕ್ಕಂಥದ್ದು. ಇಟ್ ಎನ್ಶ್ಯೂರ್ಸ್ ದ್ಯಾಟ್ ಡಿವಿಯೇಷನ್ಸ್ ಆಫ್ ಇಫ್ ಎನಿ ಆರ್ ಏನ್ರಿ ಐಡೆಂಟಿಫೈಡ್ ಆ್ಯಂಡ್ ಅಪ್ರಾಪ್ರಿಯೇಟ್ ಕರೆಕ್ಟಿವ್ ಆ್ಯಕ್ಷನ್ ಈಸ್ ಟೇಕನ್. ದಿಸ್ ಹೆಲ್ಪ್ಸ್ ದ ಆರ್ಗನೈಸೇಷನ್ಸ್ ಟು ಬಿ ಆನ್ ಟ್ರ್ಯಾಕ್ ಆ್ಯಂಡ್ ಅಚೀವ್ ಇಟ್ಸ್ ಏನ್ರಿ ಗೋಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸುತ್ತೆ. ಅಂದ್ರೆ ಏನ್ರಿ ನಿಯಂತ್ರಿಸುವಿಕೆ ಕಾರ್ಯವು ಸಂಘಟನಾತ್ಮಕ ಗುರಿಗಳ ಪ್ರಗತಿಯನ್ನು ಅಳೆಯುತ್ತದೆ. ಅದೇ ರೀತಿ ವ್ಯತ್ಯಾಸಗಳಲ್ಲಿ ಬೆಳಕಿಗೆ ತರುತ್ತದೆ, ಸರಿಪಡಿಸಿದ ಕಾರ್ಯವನ್ನು ಸೂಚಿಸುತ್ತದೆ. ಇದರಿಂದ ಸಂಘಟನೆಯ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡ್ತದೆ. ಅಂದರೆ ಸಂಸ್ಥೆಯ ಗುರಿಗಳನ್ನು ಮತ್ತು ಉದ್ದೇಶಗಳನ್ನು ಏನು ಮಾಡ್ತಿದೆ ಅಚೀವಿಂಗ್ ಗೋಲ್ಸ್ ಆಫ್ ಅಂತೇಳಿ ಕರಿತೀವಿ. ಅದನ್ನ ಎದ್ರ ಮುಖಾಂತರ ಮಾಡ್ಬೋದು ನಾವಿಲ್ಲೇ ನಿಯಂತ್ರಿಸುವಿಕೆ ಮುಖಾಂತರ ಮಾಡ್ಬೋದು. ಇಲ್ಲೇ ರಿವ್ಯೂವಿಂಗ್ ಆಫ್ ಏನ್ರಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಶಿಷ್ಟೆಗಳ ನಿಖರತೆಯನ್ನು ನಿರ್ಣಯಿಸೋದು. ಅಂದ್ರೆ ಒಂದು ಉತ್ತಮ ನಿಯಂತ್ರಣ ವ್ಯವಸ್ಥೆಯು ಆಡಳಿತ ವರ್ಗಕ್ಕೆ ನಿಖರ ವಾಸ್ತವಿಕ ಆಗಿದೆ ಎಂಬುದನ್ನು ಪರಿಶೀಲಿಸಲು ಅನುವು ಮಾಡಿಕೊಡುತ್ತದೆ ಅಂತ ಹೇಳ್ತೀವಿ. ಅಂದ್ರೆ ಏನ್ರಿ ಆ್ಯನ್ ಎಫೆಕ್ಟಿವ್ ಕಂಟ್ರೋಲ್ ಆಫ್ ಸಿಸ್ಟಮ್ ಎನ್ಶೂರ್ಸ್ ದ್ಯಾಟ್ ದ ಸ್ಟ್ಯಾಂಡರ್ಡ್ಸ್ ಆರ್ ಸೆಟ್ ಏನ್ರಿ ಆ್ಯಕ್ಯುರೇಟ್ಲಿ. ಅಂದ್ರೆ ಅಲ್ಲಿರ್ತಕ್ಕಂಥ ಶಿಷ್ಟಗಳನ್ನು ಪಾಲನೆ ಮಾಡ್ತಿರ್ತಾರೆ. ಅದು ಸಮಯ ಆಗಿರ್ಬೋದು, ಡ್ರೆಸ್ ಕೋಡ್ ಆಗಿರ್ಬೋದು, ಅವ್ರಿಗೆ ಈ ರೀತಿಯಾಗಿರ್ತಕ್ಕಂಥವುಗಳನ್ನು ಮಾಡ್ತಕ್ಕಂಥದ್ದು. ಆದರೆ ಆ್ಯಸ್ ದ ಬಿಸ್ನೆಸ್ ಎನ್ವೈರ್ಮೆಂಟ್ ಚೇಂಜಸ್, ಹೆಂಗೆ ವ್ಯವಹಾರ ಪರಿಸರ ಬದಲಾಗುತ್ತೆ ಅದ್ರ ರೀತಿ ಏನ್ರಿ. ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿ ಹಳೆ ಕಾಲದ್ದು ಹೆಂಗಿರ್ತೈತಿ, ಈಗಿನ ಹೆಂಗದಾವೆ ಅವ್ರಿಗೆ ಅವುಗಳನ್ನು ಇಂಪ್ರೂವೇಷನ್ ಮಾಡ್ಕೊಳ್ತಕ್ಕಂಥದ್ದು. ಹೌದಾ, ಈ ರೀತಿ ಏನು ಮಾಡ್ತೀವಿ ಎನ್ಶೂರ್ ದ್ಯಾಟ್ ದ ಸ್ಟ್ಯಾಂಡರ್ಡ್ಸ್ ಆರ್ ಆಲ್ಸೋ ರಿವ್ಯೂವ್ಡ್ ಸೊ ಆ್ಯಸ್ ಅಡಾಪ್ಟ್ ದ ಏನ್ರಿ ಚೇಂಜಸ್ ಟೇಕಿಂಗ್ ಪ್ಲೇಸ್ ಅಂತ ಹೇಳ್ತೀವಿ. ಅಂದರೆ ಏನು ವ್ಯತ್ಯಾಸಗಳಾಗಿರ್ತಾವೆ ಅವುಗಳಲ್ಲಿ ಬರ್ತಿರೋದೆ ಹೊಸ ಬದಲಾವಣೆಯನ್ನು ತರ್ತಕ್ಕಂಥದ್ದು. ಅಂದ್ರೆ ಹಳೆ ನೀರು ಹೋಗಿ ಹೊಸ ನೀರು ಬರ್ತಕ್ಕಂಥದ್ದು. ಅವುಗಳಲ್ಲಿರ್ತಕ್ಕಂಥ ಶಿಷ್ಟೆಗಳನ್ನು ಅಷ್ಟೇ ಏನು ಮಾಡ್ತಾರಿಲ್ಲ ಬದಲಾವಣೆಗಳನ್ನು ಮಾಡ್ಕೊತಾರೆ. ಇದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಏನು ಕರಿತೀವಿ ನಾವಿಲ್ಲೇ ನಿಯಂತ್ರಿಸುವಿಕೆಯ ಮಹತ್ವ ಅಂತ ಹೇಳ್ತೀವಿ. ಅವ್ರಿ ಎನೇಬಲ್ ಎಫಿಷಿಯೆಂಟ್ ರಿಸೋರ್ಸಸ್ ಆಫ್ ಏನ್ರಿ ರಿಸೋರ್ಸಸ್ ಅಂತ ಹೇಳ್ತೀವಿ. ಅಂದರೆ ಯುಟಿಲೈಸೇಷನ್. ಇಲ್ಲಿರ್ತಕ್ಕಂಥ ಎಫೆಕ್ಟಿವ್ ಕಂಟ್ರೋಲಿಂಗ್ ಮಾಡೋ ಸಿಸ್ಟಮ್ ಏನಿಸುತ್ತೆ ರೀ ದ್ಯಾಟ್ ಇಸ್ ಅ ಮಿನಿಮಮ್ ವೇಸ್ಟೇಜ್ ಆಫ್ ರಿಸೋರ್ಸಸ್. ಅಂದ್ರೆ ಇಲ್ಲಿ ಹೆಚ್ಚಿಗೆ ಏನ್ರಿ ರಿಸೋರ್ಸ್ಗಳನ್ನ ವೇಸ್ಟ್ ಮಾಡೋಂಗಿಲ್ಲ. ಯಾವ ಪದ್ಧತಿಗಳ ಮುಖಾಂತರ ಹೇಳ್ತಾರೆ ಅದೇ ಪದ್ಧತಿಗಳ ಮುಖಾಂತರ ಮಾಡ್ತಾರೆ. ಇನ್ ಅದರ್ ವರ್ಡ್ಸ್ ಇಟ್ ಎನ್ಶೂರ್ ದ್ಯಾಟ್ ರಿಸೋರ್ಸಸ್ ಆರ್ ಯುಟಿಲೈಸ್ಡ್ ಆಪ್ಟಿಮಲಿ ಆ್ಯಂಡ್ ಇನ್ ದಿ ಮೋಸ್ಟ್ ಎಫಿಷಿಯೆಂಟ್ ಮ್ಯಾನರ್. ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಇಲ್ಲಿರ್ತಕ್ಕಂಥ ಎಲ್ಲ ಶಿಷ್ಟಗಳ ನಿರ್ಣಯಗಳನ್ನು ಬಳಸ್ತಕ್ಕಂಥದ್ದು. ಆದರೆ ಇಲ್ಲಿ ಸಂಪನ್ಮೂಲಗಳನ್ನು ನೋಡಿರಿ, ನಿಯಂತ್ರಣಗಳನ್ನು ಜಾರಿಗೆ ತರುವುದರ ಮುಖಾಂತರ ವ್ಯವಸ್ಥಾಪಕನು ಸಂಪನ್ಮೂಲಗಳ ಅಪಿದ್ರಯ ಅಥವಾ ಹಾಳಾಗುವಿಕೆಯನ್ನು ಕಡಿಮೆಗೊಳಿಸುತ್ತದೆ. ನೋಡಿರಿ, ಇದು ಸಂಪನ್ಮೂಲಗಳನ್ನು ಪರಿಣಾಮಕಾರಿ ಹಾಗೂ ತಕ್ಷಣದಿಂದ ಉಪಯೋಗಿಸುವುದನ್ನು ಖಚಿತಪಡಿಸುತ್ತದೆ ಅಂತೇಳಿ ಕರೀತಾರೆ. ಅರ್ಥ ಆಗುತ್ತೆ ಹಂಗಾರ. ಇದರ ನಂತರ ಬರ್ತಕ್ಕಂಥದ್ದು ಬೆಟರ್ ಮೋಟಿವೇಶನ್ ಅಂತ ಹೇಳ್ತೀವಿ ವಿತ್ ಕಂಟ್ರೋಲ್. ಅಂದ್ರೇನ್ರಿ ಇಲ್ಲಿರ್ತಕ್ಕಂಥ ಏನ್ರಿದು ಉದ್ಯೋಗಿಯನ್ನು ಪ್ರೇರೇಪಣೆ ಗೊಳಿಸಬಹುದು ಅಂತ ಹೇಳ್ತಾನೆ. ಅಂದ್ರೇನ್ರಿಲೆ ಇಲ್ಲಿರ್ತಕ್ಕಂಥ ಬೆಟರ್ ಮೋಟಿವೇಶನ್ ಅಂದ್ರೆ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಮೋಟಿವೇಶನ್ ಮಾಡೋದ್ರ ಮುಖಾಂತರ ಒಂದು ಪ್ರೇರಣೆ ಕೊಡೋದ್ರ ಮುಖಾಂತರ ವಿತ್ ಕಂಟ್ರೋಲಿಂಗ್ ಎಂಪ್ಲಾಯೀಸ್ ನೋ ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ಫ್ರಾಮ್ ದೆಮ್. ಅಲ್ಲಿರ್ತಕ್ಕಂಥವ್ರು ಸಿಬ್ಬಂದಿಗಳು ಏನು ಎಕ್ಸೆಪ್ಟ್ ಮಾಡ್ತಾರೆ ಅವ್ರಿ ಆ್ಯಂಡ್ ಹೌ ದೇರ್ ಪರ್ಫಾರ್ಮೆನ್ಸ್ ವುಡ್ ಬಿ ಇವ್ಯಾಲ್ಯುವೇಟೆಡ್.
ದಿಸ್ ಏನ್ರಿ ಕ್ಲಾರಿಟಿ ಮೋಟಿವ್ಸ್ ಎಂಪ್ಲಾಯೀಸ್ ಟು ಪರ್ಫಾರ್ಮ್ ಬೆಟರ್. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಏನಾಗುತ್ತೆ ರೀ, ಅದು ಯಾವ ರೀತಿ ಕೆಲಸ ಮಾಡಬೇಕು, ಅಲ್ಲಿರ್ತಕ್ಕಂಥ ಅನುಕೂಲತೆಗಳೇನದಾವು ಅವ್ರಿಗೆ ಅವುಗಳನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಇದೇನು ಮಾಡ್ತೀವಿ, ಇಲ್ಲಿ ಸಂಸ್ಥೆ ನಿಯಂತ್ರಿಸೋ ಮುಖಾಂತರ ಪಡ್ಕೊತೀವಿ. ಅವ್ರಿಗೆ ವಿತ್ ಕಂಟ್ರೋಲಿಂಗ್ ಅಂತ ಹೇಳ್ತಾನೆ. ಅರ್ಥ ಆಗುತ್ತೆ ಹೆಂಗಾರ ಇದ್ರ ಮುಖಾಂತರ ಇವುಗಳನ್ನು ಕಳಿಸ್ತಕ್ಕಂಥದ್ದು. ಇದರ ನಂತರ ಇಲ್ಲಿರ್ತಕ್ಕಂಥದ್ದು ಇನ್ನೂ ಕೆಲವು ಮಹತ್ವಗಳು ಬರ್ತಾವೆ. ಇದರ ನಂತರ ಏನ್ರಿ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಡಿಫಿಕಲ್ಟಿ ಏನೇನ್ರಿ ನಿಯಂತ್ರಿಸುವಿಕೆಯ ಮಿತಿಗಳಂತ ಕರಿತೀವಿ. ಪರಿಣಾಮಕಾರಿತ ಶಿಷ್ಟಗಳನ್ನು ನಿಗದಿಪಡಿಸುವಲ್ಲಿ ಕಷ್ಟ, ಅದನ್ನ ಹೆಂಗೆ ಕರಿತೀವಿ ರೀ, ಡಿಫಿಕಲ್ಟಿ ಇನ್ ಸೆಟ್ಟಿಂಗ್ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ. ಲಿಟಲ್ ಕಂಟ್ರೋಲ್ ಆನ್ ಏನ್ರಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಕೇವಲ ಏನ್ರಿ ಇದು ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣ ಇಲ್ಲ, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿರುತ್ತೆ ಅಂತ ಅರ್ಥ. ರೆಸಿಸ್ಟೆನ್ಸ್ ಫ್ರಮ್ ಎಂಪ್ಲಾಯೀಸ್ ಅಂತ ಹೇಳ್ತೀವಿ. ಅಂದ್ರೆ ನೌಕರರಿಂದ ವಿರೋಧ. ಅವ್ರಿಗೆ ಕಾಸ್ಟ್ಲಿ ಅಫೇರ್ ಅಂತ ಕರಿತೀವಿ. ವೆಚ್ಚದಾಯಕವಾಗಿರ್ತಕ್ಕಂಥ ಏನ್ರಿದೆ ಕಾರ್ಯ, ವೆಚ್ಚದಾಯಕವಾಗಿರ್ತಕ್ಕಂಥ ಕಾರ್ಯ ಅಂತ ಕೂಡ ಇವುಗಳನ್ನು ಕರಿತಕ್ಕಂಥದ್ದು. ಇಲ್ಲೇ ನಿಯಂತ್ರಿಸುವಿಕೆ ಏನು ಮಾಡುತ್ತೆ, ಇದರ ಕಂಟ್ರೋಲಿಂಗ್ ನೋಡೋದಾಗಿತ್ತು ಅಂತಂದ್ರೆ ಸೆಟ್ಟಿಂಗ್ ಏನ್ರಿ ಸ್ಟ್ಯಾಂಡರ್ಡ್ಸ್ ಇನ್ ಕ್ವಾಂಟಿಟೇಟಿವ್ ಟರ್ಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನ್ರಿ ಇಲ್ಲೇ ಪರಿಣಾಮಕಾರಿತ ಶಿಷ್ಟಗಳನ್ನು ನಿಗದಿಪಡಿಸಿಕೊಳ್ಳಲು ಕಷ್ಟ ಅಂತ ಹೇಳ್ತೀವಿ. ಅಂದರೆ ಏನ್ರಿಲ್ಲೇ ಫಾರ್ ಆ್ಯನ್ ಎಫೆಕ್ಟಿವ್ ಕಂಟ್ರೋಲ್ ಸಿಸ್ಟಮ್ ಇಟ್ ಈಸ್ ಆನ್ ಇಂಪಾರ್ಟೆಂಟ್ ದ್ಯಾಟ್ ಸ್ಟ್ಯಾಂಡರ್ಡ್ಸ್ ಆರ್ ಸೆಟ್ ಇನ್ ಮೆಸರಬಲ್ ಆರ್ ಕ್ವಾಂಟಿಟೇಟಿವ್ ಟರ್ಮ್ಸ್. ಹವೆವರ್ ಇಟ್ ಮೇ ಬಿ ಪಾಸಿಬಲ್ ಆರ್ ಇನ್ ಎವ್ರಿ ಕೇಸ್. ಅಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಏನ್ರಿ ನಿಯಂತ್ರಿಸೋಕೆ ಕಷ್ಟ ಸಾಧ್ಯ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೈತಿ. ಇಲ್ಲಿರ್ತಕ್ಕಂಥದ್ದು ಆ್ಯಂಡ್ ದ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಸೆಟ್ ಏನ್ರಿ ಕ್ವಾಂಟಿಟೇಟಿವ್ ಟರ್ಮ್ಸ್. ಅವ್ರಿಗೆ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಟು ಇವ್ಯಾಲ್ಯೂಯೇಟ್ ಪರ್ಫಾರ್ಮೆನ್ಸ್. ಇದ್ರ ಮುಖಾಂತರ ನಿಯಂತ್ರಿಸೋಕೆ ಮುಖಾಂತರ ಅಲ್ಲಿರ್ತಕ್ಕಂಥ ಕೆಲಸ ಅಥವಾ ಕಾರ್ಯ ಅಥವಾ ಸಿಬ್ಬಂದಿಗಳ ಕಾರ್ಯವನ್ನು ಮೌಲ್ಯೀಕರಿಸೋದು ಏನ್ರಿ ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದು. ನಾನ್ ಕಂಟ್ರೋಲ್ ಆಫ್ ಏನ್ರಿ ಎಕ್ಸ್ಟರ್ನಲ್ ಫೋರ್ಸಸ್, ಅಂದ್ರೆ ಬಾಹ್ಯ ಶಕ್ತಿಗಳನ್ನು ತಡೆಯೋಕ್ಕೆ ಆಗೋದಿಲ್ಲ ಅಂತ ಹೇಳ್ತೀವಿ. ಆ್ಯನ್ ಆರ್ಗನೈಸೇಷನ್ ಕೆನಾಟ್ ಕಂಟ್ರೋಲ್ ಎಕ್ಸ್ಟರ್ನಲ್ ಫೋರ್ಸಸ್ ಸಚ್ ಆ್ಯಸ್ ಎ ಗೌರ್ಮೆಂಟ್ ಪಾಲಿಸೀಸ್. ಅಲ್ಲಿರ್ತಕ್ಕಂಥ ಏನ್ರಿ ಗೌರ್ಮೆಂಟ್ ಪಾಲಿಸಿಗಳು, ಹೊಸ ತತ್ವಗಳು, ಹಾಗೆ ಟೆಕ್ನಿಕಲ್ ಚೇಂಜಸ್, ಅಂದ್ರೆ ಅವ್ರ ತಂತ್ರಗಾರಿಕೆಯಲ್ಲಿ ಹೊಸ ಬದಲಾವಣೆಗಳು, ಅವ್ರಿಗೆ ತಂತ್ರಗಾರಿಕೆಯಲ್ಲಿ ಇವತ್ತಿನ ದಿನ ಮಟ್ಟಿಗೆ ಈ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ತೊಗೊಂಡ್ವಿ ಅಂತಂದ್ರೆ ಇವತ್ತಿರ್ತಕ್ಕಂಥ ಸ್ಟ್ಯಾಂಡರ್ಡ್ನೆಸ್ಸು, ಇವತ್ತಿರ್ತಕ್ಕಂಥ ಕಾನ್ಫಿಗರೇಷನ್ ನಾಳೆ ಇರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅವ್ರಿಗೆ ಮೊದಲಕ್ಕೆಲ್ಲ ಏನು ಮಾಡ್ತೀವಿ, ಅವುಗಳಲ್ಲಿ ಬಳಕೆ ಮಾಡ್ತಿರ್ತಕ್ಕಂಥ ರ್ಯಾಮ್ ಆಗಿರ್ಬೋದು, ಅವುಗಳ ಸ್ಟೋರೇಜ್ ಆಗಿರ್ಬೋದು, ಹೆಂಗೆ ಚೇಂಜಸ್ ದಿನದಿಂದ ದಿನಕ್ಕೆ ಚೇಂಜಸ್ ಆಗತ್ತವು. ಈ ಫಾರ್ ಎಕ್ಸಾಂಪಲ್ ಅಲ್ಲಿರ್ತಕ್ಕಂಥ ಕ್ಯಾಮ್ರಾ ಫ್ಯೂಚರ್ಸ್ ಇವತ್ತಿನ ಮಟ್ಟಿಗೆ ಏನ್ರಿ ಹಲವಾರು ರೀತಿಯಾಗಿರ್ತಕ್ಕಂಥ ಕ್ಯಾಮ್ರಾ ಫೀಚರ್ಸ್ಗಳದಾವೆ. ಅವ್ರಿಗೆ ಇವುಗಳನ್ನು ಯಾವ ರೀತಿ ಅಡಾಪ್ಟೇಷನ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ಕರಿತೀವಿ. ಅದಕ್ಕೆ ಹೆಂಗೆ ಕರಿತೀವಿ, ಇದನ್ನು ಇಲ್ಲಿರ್ತಕ್ಕಂಥ ಎಕ್ಸ್ಟರ್ನಲ್ ಫೋರ್ಸಸ್ ಅಂತ ಹೇಳ್ತೀವಿ. ಇದರ ನಂತರ ಆ ಚೇಂಜ್ ಇನ್ ಸಚ್ ಫೋರ್ಸಸ್ ಚೇಂಜಸ್ ದ್ಯಾಟ್ ಏನ್ರಿ ಚೇಂಜಸ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ದೇರ್ ಬೇ ಬಿ ಎಂಟೈರ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಕ್ಲೋಸ್ ಆ್ಯಂಡ್ ಕಂಟಿನ್ಯೂಸ್ ಮಾನಿಟರಿಂಗ್ ಮೇ ಬಿ ಏನ್ರಿ ರಿಸೀವ್ ರೆಸಿಸ್ಟೆನ್ಸ್ ಕಂಪ್ಲೈಸ್ ಟು ದ ನೌಕರರಿಂದ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಅವ್ರಿಗೆ ಈ ಫಾರ್ ಎಕ್ಸಾಂಪಲ್ ಕಂಟಿನ್ಯೂಸ್ ಆಗಿ ಏನ್ರಿ ಒಬ್ಬ ಕೆಲಸಗಾರನಿಗೆ ಅಥವಾ ಸಿಬ್ಬಂದಿಗೆ ಕೆಲಸಗಳನ್ನು ಹೇಳ್ಕೊಂಡು ಬಂದ್ವಿ ಅಂತಂದ್ರೆ ಅವ್ನಿಗೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಮೂಡ್ ಏನಾಗ್ಬೋದು, ಅಥವಾ ಏನ್ರಿ ಅವನೊಂದು ಮೋಟಿವೇಶನ್ಗೊಳಿಸ್ತೀವಿ ಅಂತ ಏನು ಹೇಳ್ತೀವಿ, ಅದೇನಾಗುತ್ತೆ, ಅದೇನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಡಿಮೋಟಿವೇಶನ್ ಆಗ್ತಕ್ಕಂಥದ್ದು. ರೆಸಿಸ್ಟೆನ್ಸ್ ಫ್ರಾಮ್ ದ ಎಂಪ್ಲಾಯೀಸ್ ವಿಚ್ ವುಡ್ ಮೇಕ್ ಅ ಕಂಟ್ರೋಲಿಂಗ್ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಆದರೆ ಇದರ ನಂತರ ವೆಚ್ಚದಾಯಕವಾಗಿದೆ ಅಂತ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಈ ಕಂಟ್ರೋಲಿಂಗ್ ಸಿಸ್ಟಮ್ ಇನ್ವಾಲ್ವ್ಸ್ ಅ ಕಾಸ್ಟ್ ಇನ್ ಟರ್ಮ್ಸ್ ಆಫ್ ಮನಿ ಅವ್ರಿಗೆ ಆ್ಯಂಡ್ ಟೈಮ್ ಆ್ಯಂಡ್ ಎಫರ್ಟ್ ಅಂತ ಹೇಳ್ತೀವಿ. ಅಂದ್ರೆ ಇವುಗಳನ್ನು ಆಗ್ತಕ್ಕಂಥ ಪರಿಣಾಮ ಆಗಲಿ ಇವೆಲ್ಲವೂ ಕೂಡ ವೆಚ್ಚದಾಯಕವಾಗಿದೆ ಅಂತ ಹೇಳ್ತಾನೆ. ಅ ಸ್ಮಾಲ್ ಆರ್ಗನೈಸೇಷನ್ ಮೇ ನಾಟ್ ಬಿ ಏಬಲ್ ಟು ಅಫೋರ್ಡ್ ದ ಕಾಸ್ಟಸ್ ಇನ್ವಾಲ್ವ್ ದ ಕಂಟ್ರೋಲಿಂಗ್ ಸಿಸ್ಟಮ್. ಅಂದರೆ ಸಣ್ಣ ವ್ಯವಹಾರ ಸಂಸ್ಥೆಗಳು ಈ ಒಂದು ಕಂಟ್ರೋಲಿಂಗ್ ಸಿಸ್ಟಮ್ನ ಆ್ಯಡ್ ಮಾಡ್ಕೊಳ್ಳೋಕೆ ಅಸಾಧ್ಯ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ವೆಚ್ಚದಾಯಕವಾಗಿರ್ತಕ್ಕಂಥ ಅವುಗಳನ್ನು ಪಡಿತಕ್ಕಂಥದ್ದು ಅಂತ ಕೂಡ ಕರಿತೀವಿ. ಓಕೆ, ಇದರ ನಂತರ ಬರ್ತಕ್ಕಂಥದ್ದು ಕಂಟ್ರೋಲಿಂಗ್ ಪ್ರೊಸೆಸ್ ಬರ್ತೈತಿ. ಅದ್ರ ಬಗ್ಗೆ ಏನು ಮಾಡೋಣ ರೀ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡಿರಿ. ಓಕೆ, ಥ್ಯಾಂಕ್ ಯು.